ಹಾಯ್ ಫ್ರೆಂಡ್ಸ್, ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ನಾವು ಈ ಥರ ಆಚರಣೆ ಮಾಡಿದ್ವಿ. JRB ಪ್ರೊಡಕ್ಷನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗ್ಗೆ 4 ಗಂಟೆಗೆ ಎದ್ದು ರಂಗೋಲಿ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡ್ಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಕಾಯ್ತಾ ಇದ್ವಿ. ನಾವು ಗುರುವಾರ ಸಂಜೆ ಅಲಂಕಾರ ಎಲ್ಲ ಮಾಡಿಕೊಂಡು ಹಣ್ಣು ಸ್ವೀಟು ನಮ್ಮಲ್ಲಿ ವರ್ಷ ರವೆ ಉಂಡೆ ಮಾಡ್ತಿದ್ವಿ ಮಹಾಲಕ್ಷ್ಮಿಗೆ. ಅದನ್ನು ಮಾಡಿ ನೈವೇದ್ಯ ಮಾಡೋಕ್ಕೆ ಪ್ರತಿಯೊಂದು ತಯಾರಿ ಮಾಡ್ಕೊಂಡಿದ್ವಿ. ಇದೆಲ್ಲ ಆದಮೇಲೆ 9 ಥರ ನವಧಾನ್ಯಗಳು ಕೂಡ ಇಟ್ಟಿದ್ದೀವಿ. ನಾನು ಬೆಳಗ್ಗೆ ಎದ್ದು ರಂಗೋಲಿ ಬಿಡಿಸಿದ್ನಲ್ಲ, ಅದು ಪೂಜೆ ಎಲ್ಲ ಆದಮೇಲೆ ತಾಮ್ರದ ಪಾತ್ರೆಗೆ ನೀರು ಹಾಕ್ಬಿಟ್ಟು ಹೂ ಇಟ್ಟು ಫಸ್ಟ್ ಟೈಮ್ ಹೂ ಇಟ್ಟನಲ್ಲ, ಎಲ್ಲ ರೌಂಡ್ ಹೊಡಿತಾಯಿತ್ತು. ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಮಾಡ್ತಾಯಿದ್ದೆ. ಮತ್ತು ಆ ಕಡೆ ಈ ಕಡೆ ಹೋಗೋದು ನೋಡಿ ನೀಟಾಗಿ ಮತ್ತೆ ಜೋಡಿಸಿ ಮಧ್ಯದಲ್ಲಿ ಬೇರೆ ಬೇರೆ ಥರ ಹೂ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಅಲ್ಲಿದ್ದಿದ್ದು ಗುಲಾಬಿ, ಕೆಂಪು ಮತ್ತು ಹಳದಿ ಕಲರ್ ಹೂ ಇತ್ತು. ಅದರಲ್ಲಿ ಕೆಂಪು ಕಲರು ಸೇವಂತಿಗೆ ತೊಗೊಂಡು ಡೆಕೋರೇಷನ್ ಮಾಡಿದೆ. ಅದರಲ್ಲಿ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಅಂತ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಆಮೇಲೆ ದೀಪದಲ್ಲಿ ಎಣ್ಣೆ ಕಡಿಮೆ ಆಗಿತ್ತು ಅಂತ ಹೇಳ್ಬಿಟ್ಟು ನಮ್ಮಮ್ಮ ದೀಪಕ್ಕೆ 2 ದೀಪಕ್ಕೂ ಎಣ್ಣೆ ಹಾಕಿದ್ರು. ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಪೂಜೆನ ರೆಡಿಯಾಗಿ ಪೂಜೆ ಎಲ್ಲ ತಯಾರಿ ಮಾಡಿಟ್ಕೊಂಡಿದ್ವಿ. ದೇವ್ರಿಗೆ ಮಡ್ಲಕ್ಕಿ ಪ್ರತಿಯೊಂದು ಇಟ್ಟು ನೈವೇದ್ಯಕ್ಕೆ ಪುಳಿಯೋಗರೆ, ಕೋಸಂಬರಿ, ಪಂಚಾಮೃತ ಪಾಯಸ ಮಾಡಿದ್ವಿ. ನನ್ನ ಮಗಳು ರೆಡಿಯಾಗಿ ತುಂಬ ಚೆನ್ನಾಗಿ ಕಾಣ್ತಿದ್ಳು. ಅವರಪ್ಪ ಬಂದು ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಕ್ಕೆ ತಯಾರು ಮಾಡ್ಕೊಳ್ತಿದ್ರಲ್ಲ, ಅದಕ್ಕೆ ನನ್ನ ಮಗಳು ನಾನು ಪೂಜೆ ಮಾಡ್ತೀನಪ್ಪ ಅಂತ ಹೇಳ್ತಿದ್ಳು. ಅದಕ್ಕೆ ಅವರಪ್ಪ ಇದ್ದವರು ನಾನು ಮಾಡಾದ್ಮೇಲೆ ಮಾಡು ಅಂತ ಹೇಳ್ತಾಯಿದ್ರು. ಅದಕ್ಕೆ ಈಗ ಅವ್ರು ಪೂಜೆ ಮಾಡ್ತಿದ್ದಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರ ಮಗಳು ಪೂಜೆ ಮಾಡ್ತೀನಿ ಅಂತ ಅಂದ್ರಲ್ಲ, ಮಾಡ್ತಿದ್ದಾರೆ. ಅವರು ಪೂಜೆ ಎಲ್ಲ ಮಾಡಿ ಮಧ್ಯದಲ್ಲಿ ಹೂವೆಲ್ಲ ಇಟ್ಟು ಏನು ಮಾಡಿದ್ನಲ್ಲ, ಅದು ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಅದಾದಮೇಲೆ ದೇವ್ರಿಗೆ ಮಂಗಳಾರತಿ ಮಾಡಿ ಸೂರ್ಯಗೆ ಮಂಗಳಾರತಿ ಮಾಡ್ತಿದ್ದಾರೆ. ನನ್ನ ಮಗಳು ಕಾಯ್ತಾ ಇದ್ಲಲ್ಲ, ಅದಕ್ಕೆ ಅವಳು ಪೂಜೆ ಮಾಡ್ತೀನಮ್ಮ, ನಾನು ಅಪ್ಪ ಪೂಜೆ ಮಾಡಿದ್ರಲ್ಲ ನಾನು ಮಾಡ್ತೀನಿ ಅಂತ ಪೂಜೆ ಮಾಡ್ತಿದ್ದಾಳೆ ರೆಡಿಯಾಗಿ. ಬೆಳಗ್ಗೆನೇ ಬೇಗ ಎದ್ದಿದ್ಲು, ನಾನು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗಳು. ಈಗ ಅಕ್ಷತೆ ತಗೊಂಡು ದೇವ್ರ ಹತ್ರ ಅಕ್ಷತೆ ಹಾಕ್ತಿದ್ದಾರೆ ದೇವರಿಗೆ. ಅಪ್ಪನೂ ಕೈ ಮುಗಿದು ಪೂಜೆ ಮಾಡ್ತಿದ್ದಾರೆ, ನಾನು ಮಾಡ್ತೀನಿ ಅಂತ ಮಾಡ್ತಿದ್ದಾಳೆ. ಅವರಪ್ಪ ಅದು ಬಿದ್ದರಲ್ಲ, ಅದಕ್ಕೆ ಅವಳು ಅದು ಬೀಳ್ತೀನಿ ಅಂತ ಬಿದ್ದು ಪೂಜೆ ಎಲ್ಲ ಮಾಡಿ ಏನು ಮಾಡ್ತಿದ್ರು ಅದನ್ನೇ ಮಾಡ್ತಾಯಿದ್ಲು ನನ್ನ ಮಗಳು. ಎಲ್ಲ ರೆಡಿಯಾಗಿದ್ಲು. ಈಗ ನಮ್ಮಮ್ಮ ಮತ್ತೆ ನೈವೇದ್ಯಕ್ಕೆ ಎಲ್ಲ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಅವರು ಮಂಗಳಾರತಿ ಎಲ್ಲ ಮಾಡಿ ನೈವೇದ್ಯ ಮಾಡಬೇಕಿತ್ತು. ನೈವೇದ್ಯ ಎಲ್ಲ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತಿದ್ದಾರೆ. ಪಂಚಾಮೃತ, ಪುಳಿಯೋಗರೆ, ಕೋಸಂಬರಿ ಎಲ್ಲ ಪಾಯಸ ಎಲ್ಲ ಮಾಡಿದ್ಮೇಲೆ ನೈವೇದ್ಯ ಮಾಡಿ ಆರತಿ ಮಾಡ್ತಾಯಿದ್ವಿ. ಆಮೇಲೆ ನನ್ನ ಮಗಳು ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡಾದ್ಮೇಲೆ ಎದ್ದು ಬಂದಿದ್ಲು, ಸ್ನಾನ ಮಾಡಿರಲಿಲ್ಲ. ಅಮ್ಮ ನೀವೆಲ್ಲ ರೆಡಿಯಾಗಿದ್ದೀರಾ, ನಾನು ರೆಡಿಯಾಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಕಂಕಣ ಕಟ್ಟೋಕ್ಕೆ ಅಂತ ಕರೆದ್ರು. ಕಂಕಣ ಕಟ್ಟಿ ನಮ್ಮಮ್ಮನೂ ಕಂಕಣ ಕಟ್ಟಿಸ್ಕೊಂಡ್ರು. ಆಮೇಲೆ ಬಳೆ ತೊಡ್ಕೊ ಅಂತ ಅಂದರು. ನಾನು ಬಳೆ ತೊಡ್ಕೊಂಡಿದ್ದಾಯಿತು. ನಮ್ಮಮ್ಮನೂ ಬಳೆ ತೊಡ್ಕೊತಿದ್ದಾರೆ. ನನ್ನ ಮಕ್ಕಳು ಕೂತ್ಕೊಂಡು ಏನು ಮಾಡ್ತಿದ್ದಾರೆ ಇವರು ಅಂತ ನೋಡ್ತಾಯಿದ್ದು. ಅದೇನು ಮತ್ತೆ ಅಲ್ಲಿ ಬಿದ್ದೋಯ್ತು ಅಂತ ಸರಿ ಮಾಡ್ತಾಯಿದ್ದೆ. ಆಮೇಲೆ ಅದಕ್ಕೆ ಮತ್ತೆ ಕಟ್ತಾಯಿದ್ದಾರೆ, ಕಂಕಣ ಕಟ್ತಾಯಿದ್ದಾರೆ ಕೈಗೆ. ಕೈ ಕಂಕಣ ಕಟ್ಕೊಂಡು ನನ್ನ ಮಗಳು ಇದೇನು ಮಾಡ್ತಿದ್ದಾರೆ ಅಂತ ನೋಡ್ತಿದ್ದಾಳೆ. ಏನೇನೋ ಮಾತಾಡ್ತಾಯಿದ್ಲು ತಮಾಷೆಯಾಗಿ. ಎದ್ಬಿಟ್ಟು ಬೆಳಗ್ಗೆ ಬೇಗ ಎದ್ದಿದ್ವಲ್ಲ, ಸೌಂಡಿಗೆ ಎದ್ಬಿಟ್ಲು. ನಾವು ಎಲ್ಲ ಪೂಜೆ ಎಲ್ಲ ಮಾಡಿ ನಮ್ಮಮ್ಮ ಕಟ್ಟಿ ನಾನು ಕಟ್ಟಿಸ್ಕೊಂಡೆ ಕಂಕಣನ. ನನ್ನ ಮಗಳು ನಾವು ಕಟ್ಕೊಂಡಿದ್ದು ನೋಡಿ ಅಜ್ಜಿ ನನಗೂ ಕಟ್ಟಜ್ಜಿ ಅಂತ ಕೇಳ್ತಾಯಿದ್ಲು. ನನ್ನ ಮಗಳು ನಮ್ಮಮ್ಮನ ಹತ್ರ ಅಜ್ಜಿ ನನಗೂ ಕಟ್ಟಜ್ಜಿ ಅಂತ ಕೇಳ್ತಿದ್ಲು. ಅದಕ್ಕೆ ನಮ್ಮಮ್ಮ
ಬಾ ಕಟ್ತೀನಿ ಅಂತ ಕಟ್ತಾಯಿದ್ರು. ಸಾಂಗ್ ಹೇಳ್ತಾಯಿದ್ರು, ಲಕ್ಷ್ಮೀ ಪುಟ್ಟಲಕ್ಷ್ಮಿ ಅಂತ ಸಾಂಗ್ ಹೇಳ್ತಾಯಿದ್ರು. ಆಮೇಲೆ ಆರತಿ ಎಲ್ಲ ಮಾಡಿ ಆರತಿ ಮುಗಿಸ್ಕೊಂಡು ಸಂಜೆ ಮೇಲೆ ಕೆಂಪಾರತಿ ಎಲ್ಲ ಮಾಡಿ ಮುಗಿಸಿದ್ವಿ. ನಾನು ಪೂಜೆ ಎಲ್ಲ ಮಾಡಿದೆ. ಪೂಜೆ ಎಲ್ಲ ಮಾಡಿ ಮುಗಿಸಿ ನಮ್ಮನೆ ಲಕ್ಷ್ಮೀ ದೇವಿ ಪೂಜೆ ಮಾಡಿ ಮನೇಲಿ ಕಳಶ ಇತ್ತಲ್ಲ ಅಲ್ಲಿಗೂ ಪೂಜೆ ಮಾಡಿ ಬಾಗಿಲಿಗೆ ಪೂಜೆ ಮಾಡಿಕೊಂಡು ತುಳಸಿ ಕಟ್ಟೆಗೆ ಪೂಜೆ ಮಾಡಿದೆ. ಬೆಳಗ್ಗೆ ರಂಗೋಲಿ ಎಲ್ಲ ಬಿಡಿಸಿದ್ದೆ, ಸಣ್ಣ ಸಣ್ಣ ರಂಗೋಲಿ. ಆಮೇಲೆ ನಮ್ಮ ಮನೆಯವ್ರ ಹತ್ರ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ಅವ್ರು ಏನೇನೋ ತಮಾಷೆ ಮಾಡ್ತಾಯಿದ್ರು ಕ್ಲಿಪ್ಪಿಂಗ್ಸ್ ತಗೊಂಡು. ಆಮೇಲೆ ಲಾಸ್ಟಿಗೆ ಪೂಜೆ ಎಲ್ಲ ಆದಮೇಲೆ ನಮ್ಮಮ್ಮ ನೈವೇದ್ಯಕ್ಕೆ ಪಂಚಾಮೃತ ಮಾಡಿದ್ರಲ್ಲ ಕೊಟ್ಟರು. ನಮ್ಮಪ್ಪ ನೈವೇದ್ಯ ತಿಂತಿದ್ರು, ಹಂಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡೆ. ನಮ್ಮಪ್ಪ ಪುಳಿಯೋಗರೆ ಕೋಸಂಬರಿ ಪಾಯಸ ಮಾಡಿದ್ರಲ್ಲ ತಿಂತಾಯಿದ್ರು. ಹೆಂಗಿದೆ ಅಂತ ಕೇಳಿದೆ, ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಅದಕ್ಕೆ ನಮ್ಮ ಮನೆಯವರು ತಿಂತಾಯಿದ್ರು. ಅವ್ರ ಹತ್ರನೂ ಕೇಳಿದೆ ಹೇಗಿದೆ ಅಂತ. ಚೆನ್ನಾಗಿದೆ ಅಂತ ಅಂದರು. ಅದಕ್ಕೆ ನನ್ನ ಮಗಳು ನನಗೂ ಕೊಟ್ಟಿಲ್ಲ ಅಂತ ಅಂದ್ಲು. ಹೆಂಗಿದೆ ಅಂತ ಕೇಳಿದೆ. ಥ್ಯಾಂಕ್ ಯು.